ಮೊದಲು ನಮ್ಮ ಸಂಸ್ಕೃತಿಯಲ್ಲಿ ಮೊದಲು ನಾವು ದೇವಾಲಯ ಕಟ್ಟಿದ್ವಿ. ನಾವು ಗುಡಿಸಲಲ್ಲೇ ಇದ್ದಿದ್ದು, ದೊಡ್ಡ ದೊಡ್ಡ ದೇವಾಲಯ ಕಟ್ಟಿದ್ವಿ. ನೋಡಿದ್ರೆ ಆಶ್ಚರ್ಯ. ಈಗಲೂ ಯಾವ ಥರ ಕಟ್ಟಿರಬೇಕು 1000 ವರ್ಷದಿಂದ 2000 ವರ್ಷದಿಂದ ಈ ಥರ ಒಂದು ಇದು ಅಂತ ಆಶ್ಚರ್ಯ. ಈಗ ಇವರು ಯಾರೋ ಮೊಹಮ್ಮದ್ ಗಜ್ನವಿ ಏನು ಬಂದವರು ಮಥುರಾಗೆ ಬಂದಾಗ ಅವ್ರ ಜೊತೆ ಒಬ್ಬರು ಹಿಸ್ಟಾರಿಯನ್ ಬರ್ತಾರೆ. ಅವರು ಬರೀತಾರೆ ಅವ್ರ ಇದರಲ್ಲಿ ಆ ದೇವಸ್ಥಾನ ನೋಡಿ, ಈ ಥರ ಒಂದು ಕಟ್ಟಡ ನಮ್ಮ ಜೀವನದಲ್ಲಿ ನಾವು ನೋಡಿದ್ದಿಲ್ಲ. ಇದು ಮನುಷ್ಯನ ಕೆಲಸ ಅಲ್ಲ, ಇದು ದೇವ್ರ ಕೆಲಸ. ಇದು ಯಾರು ಮಾಡೋಕ್ಕಾಗುತ್ತೆ? ಆ ಥರ ಇದ್ದೆ. ಅಷ್ಟು ಬೃಹತ್, ಅಷ್ಟು ದೊಡ್ಡ ಒಂದು ದೇವಾಲಯ, ಅಷ್ಟು ಅದ್ಭುತವಾದ ಒಂದು ದೇವಾಲಯ. ಇದು ಮನುಷ್ಯನಿಂದ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ಬರೀತಾರೆ. ಅಂದರೆ ಆಮೇಲೆ ಹೊಡೆದಾಕ್ತಾರೆ. ಅದು ಅವರು ಇದು. ಆದರೆ ಮುಖ್ಯವಾದ ಏನಂದರೆ, ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಳ್ಳೋ ಕೆಲಸಗಳು ಎಲ್ಲರೂ ಮಾಡ್ಕೋತಾರೆ. ಆದರೆ ನಮ್ಮ ಅನುಕೂಲದ ಮೇಲೆ ನಮ್ಮ ಜೀವ ಒಂದು ಉತ್ತಮವಾದ ನೆಲೆಗೆ ಬರಬೇಕು ಅನ್ನೋ ಒಂದು ಇದರಲ್ಲಿ ಇದು ನಾವು ನಿರ್ಮಿಸಿರುವ ಈ ಒಂದು ನಾಗರಿಕತೆ ಇದು ಬಹಳ ಮುಖ್ಯವಾದ್ದು. ಇದು ಸ್ವಲ್ಪ ನಮಗೆ ಮರ್ತೋಯ್ತು. ಯಾಕೆಂದರೆ ನಮಗೆ ಕೊಟ್ಟ ವಿದ್ಯಾಭ್ಯಾಸ ಈ ಥರ ಇದೆ. ಈಗ ನಾನೇ ನೋಡಿ ಕನ್ನಡದಲ್ಲಿ ಮಾತಾಡೋಕ್ಕೆ ಕೊಡ್ತಾ ಇದ್ದೀನಿ. ನಮಗೆಲ್ಲ ಇಂಗ್ಲೀಷ್ ಎಜುಕೇಷನ್ ಆಗೋಯ್ತು. ಬರೀ A+B ಅಂದರೆ C ಅಷ್ಟೇ ನಮಗೆ ಗೊತ್ತು. 2+2 ಅಂದರೆ 4 ಅಷ್ಟೇ ಗೊತ್ತು ನಮಗೆ. ಅದಕ್ಕೆ ಮೇಲೆ ಏನಾದರೂ ಯೋಚಿಸಿದ್ರೆ ಇದೆಲ್ಲ ಮುಟ್ಟಾಳ್ತಾನ ಅಂತ ಹೇಳ್ಬಿಟ್ರು. ಮುಖ್ಯವಾದ ಏನಂದರೆ, ಈ ಜೀವ ಅನ್ನೋದು ನಿಮಗೆ ಡಾಕ್ಟ್ರು ಚೆಕ್ ಮಾಡ್ಬೋದು, ನಿಮ್ಮ ಲಿವರ್ ಹೆಂಗಿದೆ, ಕಿಡ್ನಿ ಹೆಂಗಿದೆ ಎಲ್ಲ ಹೇಳ್ಬೋದು. ನಿಮ್ಮ ಜೀವ ಹೇಗಿದೆ ಅಂತ ಹೇಳಲಿಕ್ಕಾಗಲ್ಲ ಯಾರಿಗೂ. ಆರೋಗ್ಯವಾಗಿದ್ರೂ ಎಲ್ಲ ಸ್ಕ್ಯಾನ್ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಮನುಷ್ಯ ಸುಖ ಇಲ್ಲದೆ ಇದ್ದಾನ ಇಲ್ವಾ? ಭಾಳಷ್ಟು ಮನುಷ್ಯ ಇದ್ದಾರ ಇಲ್ವಾ? ಎಲ್ಲ ಲಿವರು, ಹಾರ್ಟು, ಕಿಡ್ನಿ ಎಲ್ಲ ಚೆನ್ನಾಗೇ ಇದೆ, ಆದರೆ ಸುಖ ಇಲ್ಲ ಅವನಿಗೆ. ಯಾಕೆಂದರೆ ಜೀವ ಸರಿಯಿಲ್ಲ. ಅದು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ? ಒಂದು 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 ಲೈಕ್ ವಾಟ್ ಯು ಸೇ, ಒಂದು ಫುಲ್ನೆಸ್, ಒಂದು ಫುಲ್ಫಿಲ್ಮೆಂಟ್ಗೆ ತಗೊಂಬರೋದು ಹೇಗೆ ಅನ್ನೋದು ಈ ನಾಗರಿಕತೆಯಲ್ಲಿ ಎಲ್ಲದಕ್ಕೂ ಮುಖ್ಯವಾಗದ್ದು. ಅನ್ನೋದಕ್ಕೆಂದರೆ ಏನೇ ಇದ್ದರೂ ಸರಿ ನಮ್ಮ ಹತ್ರ ಒಂದು ಫುಲ್ನೆಸ್ ಇಲ್ಲದೇ ಇರೋಕ್ಕೆ ಸಾಧ್ಯ ಇದೆ. ಅರಮನೆಯಲ್ಲಿದ್ದು ಇದು ಏನು ಸೂಯಿಸೈಡ್ ಮಾಡ್ಕೋತಾರೆ ಈ ಥರ ಇಲ್ವ? ಕಳೆದ ವರ್ಷದಲ್ಲಿ ಸುಮಾರು 1,08,000 ಜನ ಅಮೇರಿಕಾದಲ್ಲಿ ಸೂಯಿಸೈಡ್ ಮಾಡಿಕೊಂಡ್ರು. ಇಲ್ಲಿಂದ ವೀಸಾ ಕೊಟ್ಟರೆ ಅರ್ಧ ಜನ ಈಜುಡ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಈಗೆಲ್ಲ ನೋಡಿ ಆ ಡಾಂಕಿ ಫ್ಲೈಟ್ಸಲ್ಲಿ ಹೋಗಿ ಅಲ್ಲಿ ಎಲ್ಲೋ ಸೌತ್ ಅಮೇರಿಕಲ್ಲಿ ಬಿದ್ದು ಅಲ್ಲಿಂದ ನಡ್ಕೊಂಡು ಹೋಗಿ ಅಮೇರಿಕಾಗೆ ಹೋಗಬೇಕು ಅಂತ ನೋಡ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ 1,00,000 ಮೇಲೆ ಜನ ಒಂದು ವರ್ಷದಲ್ಲಿ ಸೂಯಿಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಏನೇ ಇದ್ದರೂ ಸರಿ ಜೀವ ಸುಖವಾಗಿಲ್ಲ ಅಂದರೆ ಮನುಷ್ಯನ ಬಾಳಕ್ಕಾಗೋದಿಲ್ಲ. ಆದ್ದರಿಂದ ಈ ಆಧ್ಯಾತ್ಮಿಕ ಅನ್ನೋದು ಅಷ್ಟು ಮುಖ್ಯವಾದ್ದು. ಇದು ಸ್ವಲ್ಪ ನಮಗೆ ಈ ಕಳೆದ ಒಂದು 200 ವರ್ಷದಲ್ಲಿ ಈ ಆಧ್ಯಾತ್ಮಿಕಕ್ಕೆ ಸರಿಯಾದ ಒಂದು ಫೌಂಡೇಶನ್ ಇಲ್ಲದೇ, ಅದು ಒಂದು ಒಳ್ಳೆ ರೂಪದಲ್ಲಿ ಕೊಡ್ದೇ, ಅದು ಏನೋ ಒಂದು ರಿಚುವಲ್ ಆಗಿ, ಏನೋ ಒಂದು ಮೂಢನಂಬಿಕೆಯಾಗಿ ಅದು ಆಗ್ಬಿಡ್ತು. ಯಾಕೆಂದರೆ ಅದು ಸರಿಯಾಗಿ ಹೇಳ್ಕೊಡೋರು ಯಾರು ಇಲ್ಲದೆ ಹೋಯಿತು. ಈಗ ಮತ್ತೆ ಅದಕ್ಕೊಂದು ಪುನರ್ಜನ್ಮ ಬರ್ತಾ ಇದೆ. ಈ ಒಂದು ಉದ್ದೇಶದಲ್ಲಿ ಇವತ್ತು ನಾವು ಈ ನಂದಿ ಮತ್ತು ಈ ಮಹಾಶೂಲ ಅನ್ನೋದು 2 ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಇದೊಂದು ದೊಡ್ಡ ಒಂದು ಸ್ಥಿತಿಯಲ್ಲಿ ಮನುಷ್ಯನ ಮೇಲೆ ಒಂದು ಪ್ರಭಾವ ಇರುತ್ತೆ ಅನ್ನೋದು ಕಡ್ಡಾಯವಾಗಿ ನಾನು ಹೇಳ್ತಾ ಇದ್ದೀನಿ.